ತುಂಬ ಧನ್ಯವಾದಗಳು. ಇವತ್ತಿನ ದಿನ ನನಗೆ 35 ವಸಂತಗಳು ತುಂಬಿದೆ. ಹಾಗೆ ಈಗ ರಾಜಕೀಯ ಕೂಡ ಪ್ರವೇಶ ಮಾಡಿದ್ದೀನಿ, ನಮ್ಮ ತಂದೆಯವ್ರಿಗೆ ಸಪೋರ್ಟ್ ಆಗಲಿ ಅಂತ. ಎಲ್ಲ ಏರಿಯಾದವರು, ಕಾರ್ಯಕರ್ತರು ಎಲ್ಲ ತುಂಬ ಉತ್ಸುಕರಾಗಿದ್ದಾರೆ. ತುಂಬ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಎಲ್ಲ ನಾವು ಗೆಲ್ಲೇಬೇಕು, ಮುಂದಿನ ಬಾರಿ ನಮ್ಮ ತಂದೆಯವ್ರನ್ನ, ರವೀಂದ್ರ ಅವ್ರನ್ನ MLA ಮಾಡಲೇಬೇಕು ಅಂತ. ಹಾಗಾಗಿ ನಾವು ಆವಾಗ ಈ ಥರ ಕಾರ್ಯಕ್ರಮಗಳು ಮಾಡೋದ್ರಿಂದ ಅವ್ರಿಗೂ ಒಂಚೂರು ಪ್ರೋತ್ಸಾಹ, ಹುಮ್ಮಸ್ಸು ಕೊಟ್ಟಂಗೆ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಎಲ್ಲರಿಗೂ ಸಪೋರ್ಟ್ ಇದ್ದೇ ಇರುತ್ತೆ, ಯಾವತ್ತೇ ಆಗಲಿ. ಯಾರಿಗೂ ನಾವು ಯಾವತ್ತೂ ವಾಪಸ್ ಕಳಿಸಲ್ಲ. ಹಾಗಾಗಿ ಅವ್ರ ಪ್ರೀತಿನೂ ನಮ್ಮ ಮೇಲೆ ಸದಾ ಹಿಂಗೆ ಇರುತ್ತೆ. ನಾವು ಒಂದು ವಾರ್ಡ್ಗೆ ಆಕಾಂಕ್ಷಿ ಇದ್ದೀವಿ, ಬಟ್ ಎಲ್ಲ ರಿಸರ್ವೇಷನ್ ಮಾಡಿದ್ದಾರೆ. ನೋಡಬೇಕು, ಈಗ ನೆನ್ನೆನೂ ಕ್ಯಾಟಗರಿ ಮಾಡ್ತಾಯಿದ್ದಾರೆ. ವೆಯ್ಟ್ ಮಾಡಿ ನೋಡಬೇಕು ಸರ್. ಸಂಘಟನೆ ಎಲ್ಲ ಯಾವ ಥರ ನಡೀತಿದೆ ಸರ್? ಸಂಘಟನೆ ಕಾರ್ಯ ನಡೀತಾನೆ ಇರುತ್ತೆ, ಯಾವಾಗಲೂ ಸದಾ ನಡೀತಾ ಇರುತ್ತೆ. ಆವಾಗವಾಗ ಈ ಥರ ಫಂಕ್ಷನ್ಸ್ ಮಾಡ್ತಾ ಇರ್ತೀವಿ. ನಾವು ಎಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇರ್ತೀವಿ. ಜನರ ಕುಂದುಕೊರತೆಗಳನ್ನ ಆಲಿಸ್ತಾ ಇರ್ತೀವಿ. ನಮ್ಮ ಆಫೀಸಿಗೆ ಯಾವಾಗಲೂ ಜನ ನೋಡೇ ಇರ್ತೀರ ನೀವು, ಯಾವಾಗಲೂ ಬರ್ತಾನೆ ಇರ್ತಾರೆ ಜನ. ನಮ್ಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಜನ ಇದ್ದೇ ಇರ್ತಾರೆ. ಸೊ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಜನ. ಆ ಭರವಸೆ ಮೇಲೆ ನಾವು ಚುನಾವಣೆಗೆ ಹೋಗೇ ಹೋಗ್ತೀವಿ, ಗೆಲ್ತೀವಿ ಅನ್ನೋ